ಎಲ್ಲ ನೋವುಗಳಿಗೂ ಮುಕ್ತಿ ಸಿಕ್ಕಿದೆ. ಎಲ್ಲರ ಮನವು ತಿಳಿಯಾಗಿದೆ. ಈಗ ಇರೋದು ಒಂದೇ ನಗು. ಮನೆ ತುಂಬ ನಗುವಿನ ಅಲೆ, ಸಂತೋಷದ ಕ್ಷಣಗಳು. ಎಲ್ಲರಲ್ಲೂ ಬಾಂಧವ್ಯದ ಹೆಳೆ ಗಟ್ಟಿಯಾಗಿ ಬೆಸೆದಿದೆ. ಈ ಮುದ್ದಾದ ಜೋಡಿಗಳಿಗೆ ಪ್ರತಿಯೊಂದು ನಿಮಿಷವೂ ಪ್ರೇಮ ತುಂಬಿದ ರಸಗಳಿಗೆಯೇ. ಎಲ್ಲರ ಎದುರು ಗಂಭೀರ ಮುಖ ಹೊತ್ತು ರೌಟಿಗಳ ಎದೆ ನಡುಗಿಸುವ ಹುಡುಗ. ಇವಳೆದುರು ಪೋಲಿಯ ಅವತಾರವೇ. ಅವಳನ್ನು ಕಾಡಿಸಿ ಪೀಡಿಸಿ ರಮಿಸಿ ಮುದ್ದಿಸುವ ಅವನಿಗೆ ದಿನದ 24 ಗಂಟೆಯೂ ಕಡಿಮೆಯೇ. ಮೊದಲೆಲ್ಲ ಕೋಪ ಹಠದ ಸೋಗೆ ಒತ್ತಿದ್ದ ಹುಡುಗಿ ಈಗ ಅವನ ಸಾಮೀಪ್ಯದ ಮಧುರ ಅನುಭೂತಿ ಪಡೆಯುವ ಮುದ್ದು ಅರಗಿಣಿ. ಅವನ ತುಂಟತನವನ್ನು ಮನಸಾರೆ ಸ್ವೀಕರಿಸಿ ಅವನ ಪ್ರೀತಿಯಲ್ಲಿ ಪ್ರತಿಯೊಂದು ನಿಮಿಷವನ್ನು ಖುಷಿಯಿಂದ ಕಳೆಯುವುದೇ ಅವಳ ಕೆಲಸ, ಇಷ್ಟದ ಕೆಲಸ. ಮನೆಯವರೆಲ್ಲ ಸೇರಿ ಸಂಸ್ಥೆ ನಿರ್ಮಿಸುವ ಕಾರ್ಯ ಮುಕ್ಕಾಲು ಭಾಗ ಪೂರ್ತಿಯಾಗಿದೆ. ಇರೋದು ಚಿಕ್ಕ ಪುಟ್ಟ ಕೆಲಸವಷ್ಟೇ. ಅದು ಮುಗಿದರೆ ಇವರೆಲ್ಲ ಕೈಗೂಡಿಸಿದ ಖುಷಿ ಕನಸು ನನಸಾಗುವುದು. ದೊಡ್ಡವರ ಮಾರ್ಗದರ್ಶನ, ಚಿಕ್ಕವರ ತುಂಟಾಟ, ಜೊತೆಗೆ ಸಂಗಾತಿಗಳೊಂದಿಗೆ ಪ್ರೀತಿಯಿಂದ ಬದುಕುವುದಕ್ಕೂ ಪುಣ್ಯ ಪಡೆದಿರಬೇಕು. ಈ ಮನೆ ಅದಕ್ಕೆ ಉದಾಹರಣೆಯೇ. ದೊಡ್ಡ ಮನೆಯಲ್ಲಿ ಸಂಭ್ರಮದ ವಾತಾವರಣ. ಚಿಕ್ಕ ಸೊಸೆಯ ಸೀಮಂತ ನಡೆಯುತ್ತಿದೆ. ಛತ್ರದಲ್ಲಿ ಮಾಡೋಣ ಅಂದ ರಕ್ಷಿತ್ ಮಾತಿಗೆ ಬೇಡ, ಮನೆಯಲ್ಲೇ ಮಾಡೋಣ ಅಂದ ಅವನ ಅಮ್ಮಂದಿರು ಎಲ್ಲರ ಹೆಗಲಿಗೂ ಒಂದೊಂದು ಕೆಲಸ ವಹಿಸಿದ್ದರು. ಎಲ್ಲ ಅಚ್ಚುಕಟ್ಟಾಗಿ ನಿಭಾಯಿಸಿ ತಮ್ಮ ಕೆಲಸವನ್ನು ಮಾಡಿ ಮುಗಿಸಿದರು. ಇಂದು ಅದರ ತಯಾರಿಯಲ್ಲಿ ಮುಳುಗಿದೆ ಮನೆ ಜನ. ಹೊರಗಿನ ವ್ಯವಸ್ಥೆಯನ್ನು ಒಮ್ಮೆ ನೋಡುತ್ತಾ ಎಲ್ಲವನ್ನು ಚೆಕ್ ಮಾಡುತ್ತಾ ನಿಂತಿದ್ದ ಆ ಮನೆಯ ಮುದ್ದು ಮಗ. ಅಲ್ಲಿದ್ದ ಕೆಲಸದವರಿಗೆ ಏನು ಹೇಳುತ್ತಾ ನಿಂತಿದ್ದ ವೇದ. ಸ್ಟೇಜ್ ಮೇಲಿನ ಹೂವಿನ ಅಲಂಕಾರ ಇನ್ನು ಮತ್ತಷ್ಟು ಹೆಚ್ಚಿಸಲು ಹೇಳಿ ಹಿಂತಿರುಗಿದಾಗ ಅವನ ಕಣ್ಣಿಗೆ ಕಂಡಿದ್ದು ಅವನ ಮುದ್ದು ಮಡದಿ. ಅವನ ಬಳಿಯೇ ಬಂದು ನಿಂತ ಹುಡುಗಿ, ಏನು ಸಾಹೇಬ್ರು ಹೀಗೆ ಇದ್ದರೆ ಅವತಾರದಲ್ಲಿ ಇರ್ತೀರಾ ಅಥವಾ ರೆಡಿ ಆಗ್ತೀರಾ ಅಂದಳು ಕೈಕಟ್ಟಿ ನಿಂತು. ಇದಕ್ಕೇನಾಗಿದೆ? ತೊಟ್ಟಿದ್ದ ನೈಟ್ ಪ್ಯಾಂಟ್ ಟೀ ಶರ್ಟ್ ನೋಡುತ್ತಾ ನುಡಿದವ, ತುಂಬ ಚೆನ್ನಾಗಿದೆ, ಇದರಲ್ಲೇ ಇರಿ ನೀವು, ನಾನು ಹೋಗ್ತೀನಿ ಎಂದು ಹೊರಟವಳ ಕೈಗೆ ಕೈ ಸೇರಿಸಿ, ಅರೆ ಬಂಗಾರಿ, ನೀನು ರೆಡಿ ಆಗ್ತೀಯಾ? ನಿಂಗೆ ಸೀರೆ ಉಟ್ಕೊಳ್ಳೋಕೆ ನಾನು ಹೆಲ್ಪ್ ಮಾಡಲಾ? ಪಿಸು ನುಡಿಯಲ್ಲಿ ಕೇಳಿದ್ದ ತುಂಟ. ಬೇಡಪ್ಪ, ನನಗೆ ಸೀರೆ ಉಡೋಕೆ ಬರುತ್ತೆ ಅಂತ ನನಗೂ ಗೊತ್ತಮ್ಮ. ಆದರೂ ಇವತ್ತು ನಿಂಗೆ ನನ್ನ ಕಡೆಯಿಂದ ಚಿಕ್ಕ ಹೆಲ್ಪ್. ಪಾಪ ಅಲ್ವ ನೀನು, ಬೆಳಗ್ಗೆಯಿಂದ ಅದೆಷ್ಟು ಕೆಲಸ ಮಾಡಿ ಸುಸ್ತಾಗಿದ್ದೀಯಾ. ನಾನು ಯಾವಾಗ ಹೇಳಿದೆ ಸುಸ್ತಾಗಿದೆ ಅಂತ? ನಾನು ಆರಾಮಾಗಿದ್ದೀನಿ, ಬೇಕಿದ್ರೆ ನೋಡಿ ಅಂದವಳಿಗೆ ಅವನ ತುಂಟತನವನ್ನು ಕಾಡಿಸುವುದೇ ಇಷ್ಟ. ಗಂಡನ ಮಾತು ಕೇಳಬೇಕು ಕಣೋ. ಬಾಬಾ ಬೇಗ ರೆಡಿಯಾಗು, ನಾನು ನಿನ್ನ ಮುದ್ದಾಗಿ ಅಲಂಕಾರ ಮಾಡಿ ನಾನು ರೆಡಿ ಆಗ್ತೀನಿ ಅಂದಾಗ ಅವಳಿಗೆ ನಾಚಿಕೆಯಾಗಿತ್ತು. ನೀವು ಹೀಗೆಲ್ಲ ಹೇಳಿದರೆ ನನಗೆ ಕಷ್ಟ ಆಗುತ್ತಪ್ಪ, ನಾನು ಸೀರೆ ಹುಟ್ಟು ರೆಡಿ ಆಗ್ತೀನಿ, ನೀವು ಇಲ್ಲೇ ಇರಿ ಅಂದಾಗ ಮುಖ ತಿರುವಿ ನಿಂತ ಮುನಿಸು ಬಂದವನಂತೆ ವೇದ. ಅಂದು ಬೆನ್ನ ತಡವಿದ ಹುಡುಗಿಗೆ, ಹೋಗು ಮಾತಾಡಿಸ್ಬೇಡ ಅಂದಾಗ, ವೇದ ನೀವು ಹೀಗೆ ನಿಂತರೆ ತುಂಬ ಮುದ್ದಾಗೆ ಕಾಣಿಸ್ತೀರ, ನನಗೆ ಮುದ್ದು ಮಾಡಬೇಕು ಅನ್ನಿಸ್ತಿದೆ. ಯಾವಾಗಲೂ ಇದೇ ಹೇಳ್ತೀಯ. ಮುದ್ದು ಮಾಡಿದರೆ ನಾನೇನು ಬೇಡ ಅನ್ನಲ್ಲ. ಮುಖದಲ್ಲಿ ತಿಳಿಯಾದ ಮುಗುಳುನಗೆ ಒತ್ತು ನುಡಿದಾಗ ಅವಳಿಗೆ ಅವನನ್ನು ಬಿಟ್ಟು ನೋಟ ಸರಿಸುವ ಮನಸ್ಸಾಗಲಿಲ್ಲ. ಇಬ್ಬರು ಕಣ್ಣಿನ ಸಂಭಾಷಣೆಯಲ್ಲಿ ಮುಳುಗಿರುವಾಗ ಶಬ್ದ ಮಾಡುತ್ತಾ ಬಂದ ಬೈಕ್ ಅವರ ಬಳಿ ನಿಂತಾಗ ಎಚ್ಚೆತ್ತ ಜೋಡಿಗಳು ಆ ಕಡೆ ನೋಡಲು ಸಂಜು ವಂದನ ಇಬ್ಬರು ಆಗಮನವಾಗಿತ್ತು. ಏನಪ್ಪ, ಗಂಡ ಹೆಂಡತಿ ಇಬ್ಬರು ಹೊರಗಡೆ ನಿಂತು ರೊಮ್ಯಾನ್ಸ್ ಮಾಡ್ತಾ ಮೈ ಮರೆತಿದ್ದೀರಾ, ಏನು ಕತೆ? ಗೆಳೆಯನನ್ನು ಚುಡಾಯಿಸಿದ ಸಂಜು. ಏನು ರೊಮ್ಯಾನ್ಸ್ ಅಂತೆ, ನೀನು ಬಾರೋ, ಇವಾಗ ಇಷ್ಟು ಲೇಟಾಗಿ ತಾವು ಬರೋದು ಅಂದು ತಂಗಿಯ ಭುಜ ಬಳಸಿದ ವೇದ. ಹೇಗಿದ್ದೀಯ ಪುಟ್ಟ, ಭಾವನೇನ ಚೆನ್ನಾಗಿ ನೋಡ್ಕೊಳ್ತಿದ್ದಾರಾ ಅಂದಿದ್ದ ನಗುತ್ತಾ. ಹೋ, ನಿನ್ನ ತಂಗಿ ಪಾಪ ಸೈಲೆಂಟ್ ಅಂದ್ಕೊಂಡ್ಯಾ? ನನಗೆ ಹೊಡೆಯದೇ ಇದ್ದರೆ ಸಾಕು ಅಂದಾಗ, ನೋಡೋಣ ಯಾವಾಗಲೂ ಹೀಗೆ ರೇಗಿಸ್ತಾರೆ ಅಂದಳು ಗಂಡನನ್ನು ದೂರುತ್ತಾ. ನಿಂಗೆ ಹೊದೆ ಸಿಗಲ್ಲ ಮಾರಾಯ, ಡೌಟ್ ಬೇಡ, ಒಂದು ಅಷ್ಟು ಜೋರಿಲ್ಲ, ಆದರೆ ಕಾರ್ತಿಗೆ ಮಾತ್ರ ಮಿಸ್ ಇಲ್ಲ. ನಮ್ಮ ಶ್ರೇಯ ಹೇಳಿದಂತೆ ಕೇಳದಿದ್ರೆ ಅವನಿಗೆ ಏಟು ತಪ್ಪಿದ್ದಲ್ಲ. ಅಲ್ಲೇ ಮಾತಿಗೆ ನಿಂತವರ ಜೊತೆ ಒಬ್ಬೊಬ್ಬರೇ ಸೇರಿಕೊಂಡರು. ಅದೆಷ್ಟು ಹೊತ್ತಿಗೆ ಒಳಗೆ ನಡೆದವರ ಮಾತುಗಳು ಇನ್ನೂ ಸಾಗುತ್ತಲೇ ಇತ್ತು. ಗಾಢ ಹಸಿರು ಬಣ್ಣದ ಸೀರೆ, ಅದಕ್ಕೆ ಗಾಢವಾದ ನೀಲಿ ಅಂಚು, ಅದರಲ್ಲಿ ಕೊಳಲಿನ ಚಿತ್ತಾರ, ಅದೇ ಬಣ್ಣದ ರವಿಕೆ, ದೊಡ್ಡದಾದ ಉದ್ದನೆಯ ಹೊಸ ವಿನ್ಯಾಸದ ಚಿನ್ನದ ಸರವೊಂದು ಕೊರಳಲ್ಲಿ ಇಳೆಬಿಟ್ಟು ಕಿವಿಯಲ್ಲಿ ಅದೇ ಹೊಸ ವಿನ್ಯಾಸದ ಓಲೆ ತೊಟ್ಟು ನಿಂತ ಖುಷಿ ಅವನೆಡೆ ನೋಡಿದಾಗ, ಇನ್ನೊಂದು ಕಡಿಮೆ ಇದೆ ಬಂಗಾರಿ ಅಂದವ ಅಲ್ಲೇ ಇದ್ದ ದುಂಡು ಮಲ್ಲಿಗೆಯನ್ನು ಒಂದು ಕಡೆಗೆ ಬರುವಂತೆ ಎಳೆದಿದ್ದ. ಅವಳ ಜಡೆಗೆ ಮುಡಿಸಿದ್ದ. ಹಣೆ ಮೇಲೆ ಕುಂಕುಮದ ಬಟ್ಟಿಟ್ಟು ತನ್ನವಳ ಕಡೆ ನೋಡಲು ಹೃದಯದ ಮೇಲೆ ಕೈಯಿಟ್ಟು, ಗಾರ್ಜಿಯಸ್ ಅಂದು ಮೇಲುನುಡಿಯಲ್ಲಿ ಉಸಿರಿದ್ದ. ನೀವು ಹೀಗೆಲ್ಲ ಮಾಡಿದರೆ ನನಗೆ ಒಂಥರ ಆಗುತ್ತೆ. ಒಂಥರ ಅಂದರೆ ಹೇಗೆ, ಸ್ವಲ್ಪ ಬಿಡಿಸಿ ಹೇಳಮ್ಮ. ಹೋಗಿ ನೀವು, ತಲೆ ತಗ್ಗಿಸಿ ನಾಚಿ ನುಡಿದವಳ ನಡುವಿನ ಸುತ್ತ ಕೈ ಹಾಕಿ ಹಿಂದಿನಿಂದ ಗಟ್ಟಿಯಾಗಿ ಬೆಳೆಸಿದ್ದ. ನೀನೊಂದು ಮಾಯೆ ಬಂಗಾರಿ, ನಿನ್ನ ಮೇಲೆ
ಪ್ರತಿ ಬಾರಿಯೂ ಹೊಸದಾಗಿ ಪ್ರೀತಿ ಆಗುತ್ತೆ. ಹೊಸ ಕಂಪು ಸೂಸುವ ಹೂವನ್ನು ಮುತ್ತಿಡುವ ದುಂಬಿಯಂತೆ ಅವಳ ಕಿವಿಯಂಚಿಗೆ ಚುಂಬಿಸಿ ನೋಡಿದಾಗ ಒಮ್ಮೆಲೆ ಕಂಪಿಸಿದಳು ಹುಡುಗಿ. ಅವನ ಬಾಹುಗಳಲ್ಲಿ ಪ್ರತಿದಿನ ಕರಗಿದರೂ ಅವನೀಡುವ ಬಿಸಿ ಮುತ್ತಿನ ಸ್ಪರ್ಶಕ್ಕೆ ಅವಳು ಪದೇ ಪದೇ ಸೋಲುತ್ತಲೇ ಇದ್ದಳು. ಅವಳನ್ನು ತನ್ನೆಡೆ ತಿರುಗಿಸಿಕೊಂಡು ತುಟಿಗಳಿಗೆ ಗಾಢವಾಗಿ ಚುಂಬಿಸಿದ ವೇದ. ಅವನಿಂದ ಬಿಡುಗಡೆ ಸಿಗುವುದು ಕಷ್ಟವೇ, ಬಿಡಿಸಿಕೊಳ್ಳೋದು ಅವಳಿಗೂ ಕಷ್ಟವೇ. ತುಂಬ ಇಷ್ಟ ಅವನ ಈ ರೀತಿ. ನಿಮ್ಮ ಬಟ್ಟೆಯೆಲ್ಲ ಅಲ್ಲಿದೆ, ಬೇಗ ಬನ್ನಿ ಅಂದು ನುಡಿದು ನಡೆಯುತ್ತಿದ್ದವಳ ಕೈ ಹಿಡಿದು ಆಮೇಲೆ ಅಂದಿದ್ದ ಮೋಹಕವಾಗಿ, ಬೇಗ ಬನ್ನಿ ಅಷ್ಟೇ. ಅವನ ಕೆನ್ನೆ ಮೇಲೆ ತುಟಿ ಹೊತ್ತಿ ಹೊರಗೆ ನಡೆದಳು ಹುಡುಗಿ. ಮನೆ ಸೊಸೆಯರಿಗೆಲ್ಲ ಹಸಿರು ಬಣ್ಣದ ಸೀರೆ, ಬೇರೆ ಥರದ ಚಿತ್ತಾರ, ಒಂದೇ ಥರನಾಗಿ ಕಾಣುವಂತೆ ಅಲಂಕರಿಸಿಕೊಂಡು ಓಡಾಡುತ್ತಿದ್ದರೆ ಆ ಮನೆಯ ಗಂಡು ಮಕ್ಕಳು ಬಿಳಿ ರೇಷ್ಮೆ ಬಿಳಿ ಪಂಚೆ ತೊಟ್ಟು ಮುದ್ದಾಗಿ ಕಾಣುತ್ತಿದ್ದರು. ರಿಯಾ ಹೂವಿನಿಂದ ಅಲಂಕಾರ ಮಾಡಿದ ಸ್ಟೇಜ್ ಮೇಲೆ ಕೂರಿಸಿ ಅರಸಿ ಅವಳಿಗೂ ಮಗುವಿಗೂ ಆಶೀರ್ವಾದ ಮಾಡಿದ್ದರು. ಎಲ್ಲರ ಹಾರೈಕೆ ಅವಳ ನೆತ್ತಿ ಸೋಕಿತ್ತು. ವಿಧ ವಿಧವಾದ ಊಟ ಭರ್ಜರಿಯಾಗಿ ರೆಡಿಯಾಗಿದೆ. ಬಂದವರಿಗೆ, ನೆಂಟರಿಗೆ, ಸ್ನೇಹ ಬಳಗದವರಿಗೆ ಯಾವ ಚಿಕ್ಕ ಕುಂದು ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಿದ್ದರು ಆ ಮನೆಯ ಗಂಡು ಮಕ್ಕಳು. ಕಸ್ತೂರಿ ಅವರು ಮಾಡಿದ ಅವಾಂತರಕ್ಕೆ ಬೇಸತ್ತ ಅವರ ಪತಿ ಕವನ ಇಷ್ಟಪಟ್ಟ ಹುಡುಗನ ಮನೆಯವರಲ್ಲಿ ತಾವೇ ಹೋಗಿ ಮಾತಾಡಿ ಬಂದು ಇಲ್ಲಿಗೂ ಬರಲು ಹೇಳಿದರು. ಅದರಂತೆ ಸಮಾರಂಭಕ್ಕೆ ಬರಲು ಹೇಳಿದಾಗ ಬಂದವರ ಜೊತೆ ಇವರ ಮದುವೆ ಮಾತುಕತೆಯೂ ಮಾಡಿ ಮುಗಿಸಿದರು. ಮನೆಗೆ ಬರಬೇಡ ಅಂದ ಸ್ವಂತ ಅಪ್ಪನ ಮಾತಿಗೆ ಅಲ್ಲಿಗೆ ಹೋಗಲು ಮುಖವಿಲ್ಲದೆ ತಮ್ಮ ಮನೆಯಲ್ಲಿ ಇರಬೇಕಾದ ಪರಿಸ್ಥಿತಿ ತಾವೇ ತಂದುಕೊಂಡಿದ್ದರು ಕಸ್ತೂರಿ. ಎಲ್ಲ ಮುಗಿದ ಸಂಜೆ ರಿಯಾಳನ್ನು ಅಪ್ಪನ ಮನೆಗೆ ಕಳಿಸಬೇಕು ಅಂದಾಗ ಶ್ರವಣ್ ಕೊಂಚ ಬೇಸರ ತೋರಿದರು. ದೊಡ್ಡವರ ಮಾತಿಗೆ ಒಪ್ಪಿ ಕಳುಹಿಸಿಕೊಟ್ಟಿದ್ದ. ಅಪ್ಪ ಅಮ್ಮನ ಜೊತೆಗಿದ್ದ ಮಡದಿಯನ್ನ ತನ್ನ ಬಳಿ ಎಳೆದುಕೊಂಡ ವೇದ. ಇವಾಗಲೇ ಹೇಳ್ತಿದ್ದೀನಿ ಬಂಗಾರಿ, ನಾನಂತೂ ನಿನ್ನ ಕಳಿಸೋದೇ ಇಲ್ಲ. ಅತ್ತೆ ಮಾವ ಅಷ್ಟೇ ಅಲ್ಲ, ಯಾರು ಹೇಳಿದ್ರು ನೀನು ಹೋಗುವ ಆಗಿಲ್ಲ, ಅರ್ಥ ಆಯ್ತಾ ಅಂದಿದ್ದ. ಎಲ್ಲಿಗೆ ಅಂದಳು ಅವನ ಮಾತಿನ ಮುಂದಾಲೋಚನೆ ಅರಿಯದೆ. ಹೀಗೆ ನಿನ್ನ ಕಳಿಸಬೇಕು ಅಂದರೆ ನನಗೆ ಆಗೋದಿಲ್ಲಮ್ಮ. ರಿಯಾ ಕಡೆ ಬೆರಳು ಮಾಡಿ ತೋರಿಸಿ ನುಡಿದಾಗ ಅರ್ಥವಾಗಿತ್ತು ಅವಳಿಗೆ. ನೀವೇ ಹೋಗಿ ಅಂದರೂ ನಾನು ಹೋಗಲ್ಲ. ಅವನ ತೋಳೊಳಗೆ ಕೈ ಸೇರಿಸಿ ಭುಜಕ್ಕೆ ತಲೆ ಇಟ್ಟು ನುಡಿದಾಗ ಅವನ ಮನಸ್ಸು ಉಲ್ಲಾಸಗೊಂಡಿತು. ಶ್ರೇಯ ಕಾರ್ತಿ ಮದುವೆ, ಕವನ ಮದುವೆ ಜೊತೆ ಮಾಡುವ ಅಂದವರ ಮಾತಿಗೆ ಇಲ್ಲ, ವರ್ಷದ ಒಳಗೆ ಮನೆಯಲ್ಲಿ 3 ಮದುವೆ ಮಾಡುವಂತಿಲ್ಲ. ಮೊದಲು ಕವನ ಅದು ಮುಗಿಸಿ ಅಷ್ಟರಲ್ಲಿ ಶ್ರೇಯ ಓದು ಮುಗಿಯುತ್ತೆ ಅಂದ ಕುಸುಮ ಅವರ ಮಾತು ಎಲ್ಲರೂ ಒಪ್ಪಿದ್ದರು. ಜ್ಯೇಷ್ಠ ಕವನ ಎಂಗೇಜ್ಮೆಂಟ್ ಜೊತೆ ಕಾರ್ತಿ ಶ್ರೇಯ ಎಂಗೇಜ್ಮೆಂಟ್ ಕೂಡ ಮಾಡೋಣ ಅಂದ ಶರತ್ ಮಾತಿಗೆ ಎಲ್ಲರೂ ತಲೆ ಆಡಿಸಿದ್ದರು. ಅಂತೂ ಮನೆಯಲ್ಲಿ ಮತ್ತೆ ಮದುವೆ ಸಂಭ್ರಮ, ಸಂತೋಷ ನೆಲೆಗೂಡಿತ್ತು. ಸಂಜೆ ಸಮಯ ಬಿಂದು ಜೊತೆ ಮಾತಿಗೆ ಕುಳಿತಿದ್ದಳು ಖುಷಿ. ಹೊರಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದ ವೇದ. ತನ್ನೆದುರು ಬಂದ ಶಶಾಂಕ್ಗೆ ನಿಮ್ಮ ಅತ್ತಿಗೆಯನ್ನು ಬರೋಕೆ ಹೇಳು ಅಂತ ಹೇಳಿ ಕಳಿಸಿದ್ದ. ಅತ್ತಿಗೆ ಅಣ್ಣ ಕರಿತಾ ಇದ್ದಾನೆ ಅಂದ ಶಶಾಂಕ್. ಎಲ್ಲಿದ್ದಾರೆ ಅಂದವಳು ಕೇಳುತ್ತಾ ಮೇಲೆದ್ದಾಗ ಹೊರಗೆ ಅಂದವನ ಮಾತಿಗೆ ಹೊರಗೆ ಹೆಜ್ಜೆ ಹಾಕಿದಳು. ಏನು? ಸನ್ನೆ ಮೂಲಕ ಫೋನಲ್ಲಿ ಮುಳುಗಿದ್ದವನನ್ನು ಕೇಳಿತು ಹುಡುಗಿ. ಅವಳ ಭುಜ ಬಳಸಿ ಗಾರ್ಡನ್ ಸುತ್ತಿ ನಡೆದವನ ಕಾಲುಗಳು ಬಂದು ನಿಂತಿದ್ದ ಸ್ವಿಮ್ಮಿಂಗ್ ಪೂಲ್ ಬಳಿ. ಮಾತಾಡಿ ಫೋನ್ ಇಟ್ಟ ವೇದ. ಅವಳ ಕೈಗೆ ಫೋನ್ ಇಟ್ಟು ನೋಡಲು ಏನು ಯಜಮಾನ್ರಿಗೆ ಈಜುವ ಮನಸ್ಸಾಗಿದ್ಯಾ ಅಂದಳು ನಕ್ಕು. ಕಣೋ, ಹಾಗೆ ನನ್ನ ಮುದ್ದು ಹೆಂಡತಿ ಜೊತೆ ಈಜುವ ಆಸೆಯಾಗಿದೆ ಅಂದಿದ್ದ ಕಣ್ಣು ಹೊಡೆಯುತ್ತಾ. ನನಗೆ ಸ್ವಿಮ್ಮಿಂಗ್ ಬರಲ್ಲಪ್ಪ ಅಂದಳು ಒಂದೆಜ್ಜೆ ಹಿಂದೆ ಇಟ್ಟು. ನಾನು ಹೇಳಿಕೊಡ್ತೀನಿ ಅವಳ ಕೈ ಹಿಡಿದು ನುಡಿದ. ಹೋ ಹೌದಾ, ಫೀಸ್ ಕೇಳೋ ಹಾಗಿಲ್ಲ. ಆಮೇಲೆ ಮುದ್ದಾಗಿ ನಕ್ಕು ಹೇಳಲು, ಕೇಳ್ತೀನಿ, ದಕ್ಷಿಣೆ ಕೊಡದೆ ಯಾವ ವಿದ್ಯೆಯೂ ಕಲಿಬಾರ್ದಮ್ಮ. ಹೌದಾ, ಹಾಗಾದರೆ ನಿಮಗೆ ದಕ್ಷಿಣೆ ಏನು ಕೊಡೋದು ಯೋಚಿಸುತ್ತ ನಿಂತವಳಂತೆ ನಟಿಸಿದ ಹುಡುಗಿಯ ಕಿವಿ ಬಳಿ ಬಾಗಿದವ. ದಿನಕ್ಕೆ ಒಂದಿಷ್ಟು ಪಪ್ಪಿ ಕೊಡು ಸಾಕು. ಕೆನ್ನೆ ಮೇಲೆ 10, ತುಟಿ ಮೇಲೆ 10 ಮುತ್ತು ಸಾಕು. ಅಬ್ಬಬ್ಬಾ, ಸಾಕಷ್ಟು? ಅರೆ ಬಂಗಾರಿ, ಇನ್ನೂ ಬೇಕು ಅನಿಸುತ್ತೆ. ಆದರೆ
ನಾನು ತುಂಬ ಒಳ್ಳೆ ಹುಡುಗ. ಸದ್ಯಕ್ಕೆ ನನಗೆ ಅಷ್ಟೇ ಸಾಕು ಅಂದವನನ್ನು ಹಿಂದಕ್ಕೆ ತಳ್ಳಿದ ಖುಷಿ. ನಾನು ಏನು ಕೊಡೋದಿಲ್ಲ, ನೀವು ಕಲಿಸೋದು ಬೇಡ ಅಂದಾಗ, ಹೇ ಬಂಗಾರಿ, ಏನೋ ನೀನು ಸ್ವಲ್ಪನೂ ಗಂಡನ ಮಾತು ಕೇಳೋದೇ ಇಲ್ಲ ಅಂದವ ತೊಟ್ಟಿದ್ದ ಶರ್ಟ್ ಬಿಚ್ಚಿ, ಬಾ ಹಾಗೆ ಸ್ವಲ್ಪ ಸ್ವಿಮ್ ಮಾಡೋಣ ಅಂದಿದ್ದ. ತಲೆ ಕೆಟ್ಟಿದೆ ನಿಮಗೆ, ಈ ಸಂಜೆಯಲ್ಲಿ ಸ್ವಿಮ್ ಅಂತೆ. ಅರೆ ಏನಾಗುತ್ತೆ ಬಾರೋ ಅನ್ನುತ್ತಾ ಅವಳ ಕೈ ಹಿಡಿದಾಗ, ಇಲ್ಲಪ್ಪ ನನಗೆ ಚಳಿಯಾಗುತ್ತೆ ಅಂತ ಹೇಳಿ ಹಿಂದೆ ಸರಿದವಳನ್ನು ಹಿಡಿಯಲು ಹೋದ. ಅವನಿಂದ ತಪ್ಪಿಸಿಕೊಂಡ ಖುಷಿ ವೇದನ ಕೈಗೆ ಸಿಗದಂತೆ ಹತ್ತಿತ್ತ ಓಡಾಡಿದಾಗ ಕೊನೆಗೂ ಅವಳನ್ನು ಹಿಡಿದು ಬಳಸಿ ಫೂಲ್ಗೆ ಆರಿದ ವೇದ. ಚಳಿ ಅಂದವಳ ಬಳಿಯಲ್ಲಿ, ನನ್ನ ತಪ್ಕೊ ಬಂಗಾರಿ, ಚಳಿ ಮಾಯ ಆಗುತ್ತೆ ಅಂದವನ ಹೊಟ್ಟೆಗೆ ಮೊಣಕೈಯಲ್ಲಿ ತಿವಿದು ಮೇಲೆ ಬಂದ ಹುಡುಗಿ, ನಿಮ್ಮ ಬಳಿ ಇದ್ದರೆ ಚಳಿ ಜಾಸ್ತಿನೇ ಆಗುತ್ತೆ, ಕಡಿಮೆ ಆಗಲ್ಲ ಅಂದು ನಿಂತಳು. ಪ್ಲೀಸ್ ಇಲ್ಲೇ ಇರಮ್ಮ ಅಂದವನ ಮಾತಿಗೆ ನಿರಾಕರಿಸುವ ಮನಸ್ಸೇ ಇಲ್ಲ. ನೀರಿನಲ್ಲಿ ಕಾಲು ಇಳೆಬಿಟ್ಟು ಕುಳಿತ ಹುಡುಗಿಯನ್ನ ನೋಡುತ್ತಾ ತಾನು ಈಜುತ್ತಲೇ ಇದ್ದ. ಆಗಾಗ ಅವಳ ಕಡೆ ನೀರು ಎರಚಿ ಅವಳನ್ನು ನೆನೆಸಿ ಕಾಲುಗಳಿಗೆ ಕಚಗುಳಿ ಕೊಟ್ಟು ಅವಳ ಜೊತೆ ಮೈ ಮರೆತವನನ್ನು ಕಾಡಿಸಲು ಬಂದರು ಕಾರ್ತಿ, ಸಂಜು ಜೊತೆ ರಿಷಿ. ಏನೋ ವೇದ, ತುಂಬ ಖುಷಿಯಾಗಿದ್ದೀಯಾ ಅಂದ ಸಂಜು. ನಮ್ಮ ತಂಗಿ ಜೊತೆಗೆ ಇದ್ದಾಳೆ ಅಲ್ವಾ, ಅದಕ್ಕೆ ಅವನು ಅಷ್ಟು ಖುಷಿಯಾಗಿರೋದು ಅಲ್ವೇನೋ ಅಂದ ಕಾರ್ತಿ. ಹೌದು, ಅತ್ತಿಗೆ ಒಬ್ಬರೇ ಸಾಕು ಇವನನ್ನು ಬಗ್ಗಿಸೋಕೆ, ಇಲ್ಲ ಅಂದರೆ ಯಾರ ಮಾತು ಕೇಳ್ತಾನೆ ಅಂದ ರಿಷಿ. ಹೌದಪ್ಪ, ನೀನು ಪೂರ್ಣಿ ಮಾತು ಕೇಳೋ ಥರ ನಾನು ನನ್ನ ಹೆಂಡತಿ ಮಾತು ಕೇಳ್ತೀನಿ, ತಪ್ಪಾ ಅಂದಿದ್ದ ವೇದ. ಹೋಗೋ ಅಂದವನನ್ನು ತನ್ನ ಗೆಳೆಯರ ಮೂಲಕ ನೀರಿಗೆ ಹಾರಿಸಿದ. ಅವರಿಬ್ಬರು ಶರ್ಟ್ ಬಿಚ್ಚಿ ನೀರಿಗೆ ಇಳಿದಾಗ ಅಲ್ಲಿಂದ ಮನೆ ಒಳಗೆ ನಡೆಯುತ್ತಿದ್ದ ಖುಷಿಗೆ, ಬಂಗಾರಿ ಟವಲ್ ಪ್ಲೀಸ್ ಅಂದಾಗ ಮೂತಿ ಉದ್ದ ಮಾಡಿ ಒಳಗೆ ನಡೆದಳು ಖುಷಿ. ಅವರೆಲ್ಲ ರಿಷಿಯನ್ನು ಕಾಡಿಸಲು ನಿಂತರು. ಎಲ್ಲೋ ಕಳೆದು ಹೋಗಿದ್ದ ಅವನ ನಗು ಈ 1 ವರ್ಷದಲ್ಲಿ ಇದು ಪಟ್ಟಾಗಿ ಕಾಣಿಸಲು ಅವನ ಗೆಳೆಯರಿಗೆ ಅದೇನೋ ಸಂತಸ. ಬಟ್ಟೆ ಬದಲಿಸಿ ಎಲ್ಲರಿಗೂ ಟವಲ್ ಹಿಡಿದು ಬಂದವಳ ಕಣ್ಣಿಗೆ ಕಾಣಿಸಿದ್ದು ಮೀನಿನಂತೆ ಕಣ್ಣಿಗೆ ಕಾಣದಷ್ಟು ಸ್ಪೀಡಾಗಿ ಈಜುತ್ತಿದ್ದ ಹಾಗೆ ನಿಂತಳು ಹುಡುಗಿ. ಅವಳ ಮೇಲೆ ಮತ್ತೆ ನೀರೆರಚಿದಾಗ, ವೇದ ಅಂದಳು ತುಸು ಕೋಪದಲ್ಲಿ. ಕಣ್ಣು ಹೊಡೆದ ತುಂಟ ಗಂಡನ ಮುಂದೆ ಆ ಕೋಪ ನಿಲ್ಲೋದು ಕ್ಷಣಿಕವೇ. ಅವರೆಲ್ಲರ ತಮಾಷೆ ಮಾತು ನಗು ನೋಡುತ್ತಾ ನಿಂತವಳ ಬಳಿ ಬಂದಳು ಕವನ. ಹಾಯ್ ಖುಷಿ ಅನ್ನುತ್ತಾ ಪ್ರತಿಯಾಗಿ ನಕ್ಕು ನುಡಿದ ಖುಷಿಯನ್ನು ನೋಡುತ್ತಾ, ನಿಮ್ಮ ಹತ್ರ ಮಾತಾಡಬೇಕು, ಬರ್ತೀರಾ ಅಂತ ಕವನ ಮಾತಿಗೆ, ಬನ್ನಿ ಅಂದವಳೆ. ಇಬ್ಬರು ಅಲ್ಲಿಂದ ಕೊಂಚ ದೂರ ಇದ್ದ ಚೇರ್ ಮೇಲೆ ಹೋಗಿ ಕುಳಿತರು. ಗಾರ್ಡನ್ ಸುತ್ತ ಚಿಕ್ಕ ದೀಪಗಳು ಆಗಲೇ ಬೆಳಗಲು ನಿಂತರೆ ಆ ಹುಡುಗರ ತಮಾಷೆ ನಗು ಜೋರಾಗಿ ಸಾಗಿತ್ತು. ಮೊದಲು ನಿನ್ನತ್ರ ಸಾರಿ ಕೇಳಬೇಕು ಖುಷಿ. ನನಗೊಂದು ಕಾರಣದಿಂದ ನಿನ್ನ ವೇದನ ಮಧ್ಯ ಜಗಳ ಬಂದಿತ್ತು ತಿಳಿಯಿತು. ಅಲ್ಲದೆ ನನ್ನ ಅಮ್ಮನ ಕಾರಣ ನೀನು ಮನೆಯಲ್ಲಿ ಎಲ್ಲರೂ ನೋವು ಪಡುವಂತೆ ಆಯಿತು, ವೇದ ಕಣ್ಣೀರು ಹಾಕುವಂತೆ ಆಯಿತು. ಅದೆಲ್ಲ ಮುಗಿದು ಹೋಗಿದೆ, ಮತ್ತೆ ಅದರ ಬಗ್ಗೆ ಮಾತ್ಯಾಕೆ ಬಿಡಿ. ಆದರೂ ನನ್ನ ನಡುವೆ ಒಂದು ಚಿಕ್ಕ ಪರದೆ ಇದೆ, ಅದನ್ನು ಸರಿಸಬೇಕು ಅನ್ನಿಸ್ತಿದೆ. ತುಂಬ ಸಲ ನಿನ್ನ ಜೊತೆ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದೆ, ಆಗ್ತಾ ಇರಲಿಲ್ಲ. ಇವಾಗ ಮಾತಾಡಿ ಅಂದ ಖುಷಿಗೆ. ವೇದ ಪುಣೆ ವಿಷಯ ತಿಳಿದಾಗಿನಿಂದ ಕವನ ಕಡೆಯಿಂದ ಅಭಿಪ್ರಾಯವೇ ಬದಲಾಗಿದೆ ಖುಷಿಗೆ. ನಾನು ನಮ್ಮ ಅಣ್ಣ ಅಮ್ಮನಿಗಿಂತ ಅತ್ತೆಯರ ಕೈತುತ್ತು ತಿಂದು ಬೆಳೆದಿದ್ದು. ಎಲ್ಲರ ಜೊತೆ ಆತ್ಮೀಯವಾಗಿದ್ದರು. ವೇದ ತುಂಬ ಹತ್ತಿರವಾಗಿದ್ದ ನನಗೆ. ನಮ್ಮ ಅಣ್ಣನಿಗೆ ಗೆಳೆಯ ಆದರೂ ನನಗೆ ಬೆಸ್ಟ್ ಫ್ರೆಂಡ್ ಆಗಿದ್ದ. ನನಗೆ ಏನು ಬೇಕಿದ್ರು, ನೋವಾದರೂ ಬೇಸರ ಆದರೂ ಮೊದಲು ಹೇಳ್ತಾ ಇದ್ದಿದ್ದೆ ಅವನಿಗೆ. ಅವನಿಗೆ ನನ್ನ ಮೇಲೆ ಪ್ರೀತಿ ಇತ್ತ ಅದು ನನಗೆ ಗೊತ್ತಿಲ್ಲ. ಅವನು ಯಾವತ್ತೂ ನನ್ನ ಜೊತೆ ಹಾಗೆ ನಡೆದುಕೊಂಡಿಲ್ಲ. ಅತ್ತೆಯರೆಲ್ಲ ಮದುವೆ ವಿಷಯ ಹೇಳಿದಾಗ ಅವನು ಒಪ್ಪಿದ್ದು ನನಗೆ ಆಶ್ಚರ್ಯ ಆಗಿತ್ತು. ನನಗೆ ಒಬ್ಬ ಸಮಾಜದ ಕಾಳಜಿ ಇರೋ, ಏನಾದರೂ ಸಾಧನೆ ಮಾಡಿರೋ, ಹೆಸರು ಗುರುತಿಸಿಕೊಂಡವರನ್ನು ಮದುವೆ ಆಗುವ ಆಸೆ ಇತ್ತು. ಅದನ್ನು ಹೇಳಿ ಪುಣೆಗೆ ಹೋದೆ. ಅಲ್ಲಿಂದ ನನಗೆ ಎಲ್ಲರ ಸಂಪರ್ಕ ಕಡಿದು ಹೋಯಿತು. ಅಲ್ಲೇ ನನಗೆ ಜ್ಯೇಷ್ಠ ಸಿಕ್ಕಿದ್ದು. ಅವರದ್ದು ಸಮಾಜದ ಪರವಾಗಿ ಕೆಲಸ. ಅವರ ಜೊತೆಯಾಗಿ ನಾನು ಕೆಟ್ಟ ಕೆಲಸದ ವಿರುದ್ಧ ನಿಂತೆ. ಅಲ್ಲೇ ನನಗೆ ಸಮಸ್ಯೆ ಆಗಿದ್ದು. ಎಷ್ಟೋ ಹೆಣ್ಣು ಮಕ್ಕಳ ಜೀವನದ ಜೊತೆ ನನ್ನ ಮಾನ ಪ್ರಾಣಕ್ಕೆ ಕುತ್ತು ಬಂದಿತ್ತು. ಆಮೇಲೆ ಅವರ ಎಚ್ಚರಿಕೆ, ಬೆದರಿಕೆ ಹೆದರಿ ನಾನು ಇಲ್ಲಿಗೆ ವಾಪಸ್ ಬಂದೆ.
ಆಗ ವೇದನಲ್ಲಿ ಸಾರಿ ಕೇಳಿ ಅವನನ್ನು ಮದುವೆಯಾಗಬೇಕು ಅಂದುಕೊಂಡೆ ಬಂದಿದ್ದು. ಅಷ್ಟರಲ್ಲಿ ನಿಮ್ಮ ಮದುವೆಯಾಗಿತ್ತು. ಸೊ ಹೇಳದೆ ಮದುವೆಯಾಗಿದ್ದು ಸ್ವಲ್ಪ ಬೇಸರ ಆದರೂ ಅಪರಂಜಿ ಅಂತ ಹುಡುಗನನ್ನು ಮಿಸ್ ಮಾಡಿಕೊಂಡಿದ್ದು ಫೀಲ್ ಆಯಿತು ಅಷ್ಟೆ. ಆಮೇಲೆ ನಿಮ್ಮಿಬ್ಬರ ಜೋಡಿ ನೋಡಿ ನೀನು ನನ್ನ ಫ್ರೆಂಡ್ಗೆ ಒಳ್ಳೆ ಫೇರ್ ಅನ್ನಿಸ್ತು. ಅವನು ಪೊಲೀಸ್ ಆಗಿದ್ದರಿಂದ ನನಗೆ ಹೆಲ್ಪ್ ಮಾಡಬಹುದು ಅಂತ ಅನಿಸಿ ಅವನ ಹತ್ರ ನನ್ನ ಪ್ರಾಬ್ಲಮ್ ಹೇಳಿ ಪ್ರಮಾಣ ತಗೊಂಡಿದ್ದೆ. ಮನೆಯಲ್ಲಿ ಯಾರಿಗೂ ತಿಳಿಯೋದು ಬೇಡ ಅಂತ. ನನ್ನ ಮರ್ಯಾದೆ ಪ್ರಶ್ನೆ ಅದಕ್ಕೆ. ಹೆಣ್ಣು ಮಕ್ಕಳ ಪ್ರಾಣ ಮಾನ ಕಾಪಾಡಿದ. ಇಲ್ಲಿಯವರೆಗೂ ಈ ವಿಷಯ ಮನೆಯಲ್ಲಿ ಯಾರಿಗೂ ಸಹ ತಿಳಿದಿಲ್ಲ. ಹಾಗೆ ನೋಡಿಕೊಂಡ. ಅವನ ಸಹಾಯ ನಾನು ಈ ಜನ್ಮದಲ್ಲಿ ಮರೆಯೋಕೆ ಆಗಲ್ಲ. ನನ್ನ 2 ವರ್ಷದಿಂದ ಪ್ರೀತಿ ಮಾಡ್ತಿದ್ದ ಜ್ಯೇಷ್ಠ ಬಗ್ಗೆ ವೇದ ಹತ್ತಿರ ಹೇಳಿದಾಗ ಪ್ರೀತಿ ಮಾಡೋ ವ್ಯಕ್ತಿನ ಕಳ್ಕೊಬೇಡ, ಒಪ್ಪಿಕೊಂಡು ಚೆನ್ನಾಗಿ ಇರುವಂತೆ ಹೇಳಿದ ಮೇಲೆ ನಾನು ಯೋಚಿಸಿ ಒಪ್ಪಿದ್ದು. ಇವತ್ತು ನನಗೆ ಅಷ್ಟು ಪ್ರೀತಿ ಮಾಡೋ ಜ್ಯೇಷ್ಠ ಸಿಗೋದಕ್ಕೆ ಒಂದು ರೀತಿ ವೇದ ಕಾರಣ. ಮದುವೆಯಾದ ಮೇಲೆ ನಾನು ಜ್ಯೇಷ್ಠ ಫಾರಿನಲ್ಲಿ ಸೆಟಲ್ ಆಗುವ ಡಿಸೈಡ್ ಮಾಡಿದ್ದೀವಿ. ಇನ್ನೇನು ನನ್ನ ಮದುವೆನೂ ಆಗುತ್ತೆ, ನಾನು ಹೋಗ್ತೀನಿ. ಅದಕ್ಕೆ ನಿನ್ನ ಹತ್ರ ಎಲ್ಲ ಹೇಳ್ತಿದ್ದೀನಿ. ವೇದ ತುಂಬ ಒಳ್ಳೆಯವನು. ಖುಷಿ, ಮನೆ, ಸ್ನೇಹಿತರು, ನನ್ನ ಸುತ್ತ ಇರೋರು ಎಲ್ಲ ಚೆನ್ನಾಗಿ ಇರಬೇಕು ಅಂತ ಬಯಸ್ತಾನೆ. ಅವನು ನಿನ್ನ ಪ್ರೀತಿ ಮಾಡೋದು ನೋಡಿದರೆ ನೀನು ಇಲ್ಲದೆ ಇರ್ತಾನೆ ಅಂತ ಅನಿಸೋದೇ ಇಲ್ಲ. ನೀನು ತುಂಬ ಲಕ್ಕಿ ಗರ್ಲ್. ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ. ನೀವು ಯಾವಾಗಲೂ ಹೀಗೆ ಖುಷಿಯಾಗಿರಬೇಕು. ಮನದ ಅಷ್ಟು ಮಾತು ಹೊರ ಹಾಕಿದಳು ಕವನ. ಥ್ಯಾಂಕ್ಸ್. ನೀವು ಹೇಳಿದ ಎಲ್ಲ ವಿಷಯ ವೇದ ನನ್ನ ಹತ್ರ ಹೇಳಿದ್ದಾರೆ. ನನಗೆ ಎಲ್ಲ ತಿಳಿದ ಮೇಲೆ ನಿಮ್ಮ ಬಗ್ಗೆ ಯಾವ ತಪ್ಪು ಭಾವನೆ ಇಲ್ಲ. ಮತ್ತೆ ನಿಮಗೆ ನಾನು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು. ಅವತ್ತು ನೀವು ವೇದನ ಜೊತೆ ಮದುವೆ ಬೇಡ ಅಂದಿದ್ದಕ್ಕೆ ಅವರು ನನಗೆ ಸಿಕ್ಕಿದ್ದು. ಅದಕ್ಕೆ ನಿಮಗೆ ನನ್ನ ಕಡೆಯಿಂದ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಅಂದಳು ನಗುತ್ತಾ. ಅವಳ ಕೈ ಮೇಲೆ ತನ್ನ ಕೈ ಇಟ್ಟು, ನಾನು ಇಷ್ಟು ದಿನ ವೇದನ ಫ್ರೆಂಡ್ ಆಗಿದ್ದೆ, ಇನ್ಮೇಲೆ ನಿಮ್ಮ ಸ್ನೇಹಿತೆ ಆಗಬಹುದಾ ಅಂದ ಕವನ ಮಾತಿಗೆ. ಖಂಡಿತ ಅಂದವಳ ಮಾತಿಗೆ ಇಬ್ಬರು ಸ್ನೇಹದ ಅಪ್ಪುಗೆ ಬೆಸೆದಿದ್ದರು. ಇವರ ಮಾತು ಮುಗಿಯೋದಕ್ಕೂ ಅವರೆಲ್ಲ ಎದ್ದು ಬರೋದಕ್ಕೂ ಸರಿಯಾಯಿತು. ವೇದನ ತಲೆಯನ್ನು ಒರೆಸುತ್ತ ನಿಂತ ಖುಷಿಗೆ ಬಾಲ್ಯದ ಸವಿ ನೆನಪು ತೆರೆದಿಟ್ಟಿದ್ದರು ಸಂಜು ಕಾರ್ತಿಯೆಲ್ಲ. ಖುಷಿ, ಆ ಸಂಪಿಗೆ ಮರ ಇದೆಯಲ್ಲ, ನಾವೆಲ್ಲ ಚಿಕ್ಕವರಿದ್ದಾಗ ನೆಟ್ಟಿದ್ದು ನೋಡು ಅಂದ ಕಾರ್ತಿ. ನಿನ್ನ ಗಂಡ ಆವಾಗ ತುಂಬ ತರಲೆ ಆಗಿದ್ದ, ನಮ್ಮನ್ನು ಮರ ಹತ್ತಿಸಿ ಬೀಳಿಸ್ತಿದ್ದ ಅಂದ ಸಂಜು ನಗುತ್ತಾ ಗಂಡನ ಕಡೆ ನೋಡಿದಾಗ ಅವನ ಮುಖದಲ್ಲೂ ನಗು. ಹೌದು ಅಂದಿದ್ದ ನಗುತ್ತಲೇ. ಹೌದು ಅತ್ತಿಗೆ, ಏನೇ ಸ್ಪರ್ಧೆ ಇಟ್ಟರು, ಏನೇ ಆಟ ಇದ್ದರೂ ಇವನೇ ಗೆದ್ದು ಅಮ್ಮಂದಿರು ಕೊಡ್ತಿದ್ದ ತಿಂಡಿ ಫ್ರೇಸ್ ಎಲ್ಲ ಪಡ್ಕೊಳ್ತಿದ್ದ ಅಂದ ರಿಷಿ ಮಾತಿಗೆ. ಸ್ಕೂಲಲ್ಲೂ ಕಾಲೇಜ್ನಲ್ಲೂ ಅವನೇ ಮುಂದೆ ಇರ್ತಿದ್ದ ಅಂದ ರಿಷಿ. ಮೊದಲಿಂದಲೂ ಹೀಗೆ, ಇವಾಗಲೂ ಹೀಗೆ, ಮುಂದೆಯೂ ಹೀಗೆ. ನಮ್ಮ ವೇದ ಯಾವಾಗಲೂ ಪ್ರಕಾಶಮಾನವಾಗಿ ಉರಿಯೋ ಸೂರ್ಯನ ಥರ ಅಂದ ಸಂಜು. ಮೂವರದು ಚಂದದ ಸ್ನೇಹ, ಬಾಲ್ಯದ ನೆನಪುಗಳು ಒಂದೊಂದೇ ಹೊರಬಂದು ಎಲ್ಲರನ್ನೂ ನಗೆಯಲ್ಲಿ ತೇಲಿಸಿತು. ಬಂಗಾರಿ, ನಾನು ಆಗ ತುಂಬ ತರಲೆ ಆಗಿದ್ದೆ ಅಂದ ಹೆಂಡತಿ ಕಡೆ ನೋಡುತ್ತಾ ನಗುತ್ತಾ. ಹೌದು, ಈಗಲೂ ಅಷ್ಟೇ ತುಂಬ ತರಲೆ ಅಂದವಳೆ ಅವನ ಮೂಗೆಳೆದು ಮನೆಗೆ ನಡೆದಳು. ಕವನ ಕೂಡ ಅವಳಿಂದ ಹೆಜ್ಜೆ ಹಾಕಿದಳು. ವೇದ, ಕವನ ಮದುವೆ ಆಗಿಬಿಟ್ರೆ ನನಗೆ ಸ್ವಲ್ಪ ಟೆನ್ಷನ್ ಕಡಿಮೆ. ಅಲ್ಲಿಯವರೆಗೂ ನೀನು ಅವಳಿಂದ ಸ್ವಲ್ಪ ದೂರನೇ ಇರು ಅಂದ ಕಾರ್ತಿ. ಹೇ, ಅದೆಲ್ಲ ಯಾಕೋ, ಇನ್ನೇನು ಅವಳ ಮದುವೆ ಆಗುತ್ತೆ ಬಿಡು ಪಾಪ ಅಂದ ವೇದ. ನನ್ನ ಮದುವೆ ಆಗುವವರೆಗೂ ಅಷ್ಟೇ ನಾನು ಇಲ್ಲಿ ಇರ್ತೀನಿ, ಆಮೇಲೆ ನಾನು ಬೇರೆ ಕಡೆ ಹೋಗ್ತೀನಿ. ಯಾಕೆ ಅಂದಿದ್ರು ಮೂವರು ಒಟ್ಟಿಗೆ. ಒಂದನ ಥರ ಶ್ರೇಯ ಕೂಡ ತವರಿಗೆ ಆಗಾಗ ಬರ್ತಾ ಇರಬೇಕು. ಆಮೇಲೆ ಇಲ್ಲಿ ನನ್ನ ತಾಯಿ ಅನಿಸಿಕೊಂಡವರ ಮುಖ ನೋಡೋಕ್ಕೆ ಇಷ್ಟ ಆಗಲ್ಲ ಅಂದಾಗ ಇಲ್ಲೇ ಇರು, ಎಲ್ಲಿಗೂ ಹೋಗಬೇಡ ಅಂದ ವೇದ. ಹೋಗಲಿ ಬಿಡು ವೇದ, ಅವನಿಗೆ ಸ್ವಲ್ಪ ಪ್ರೈವಸಿ ಬೇಕು ಅನಿಸುತ್ತೆ ಅಂದ ಸಂಜು ಮಾತಿಗೆ. ಸರಿ ಅಂತ ಒಪ್ಪಿದ. ಗೆಳೆಯರೆಲ್ಲ ಮತ್ತೆ ಮಾತಿನಲ್ಲಿ ಮುಳುಗಿದ್ದರು. ಹಾಂ ಸರ್, ಎಲ್ಲ ಸಾಕ್ಷಿಗಳು ಪಕ್ಕ ಇದ್ದಾವೆ. ಏನೇ ಪ್ರಯತ್ನ ಮಾಡಿದ್ರು ಆಚೆ ಬರೋಕೆ 3 ತಿಂಗಳಾದರೂ ಬೇಕಾಗುತ್ತೆ. ಇವಾಗ ನಾವು ಅಂದುಕೊಂಡಿದ್ದು ಮಾಡಿದರೆ ಇನ್ನೂ ಒಳ್ಳೆಯದು ಅನಿಸುತ್ತೆ. ರಾತ್ರಿ ಊಟ ಮುಗಿದ ಮೇಲೆ ರೂಮ್ನಲ್ಲಿ ಮಾತನಾಡುತ್ತಿದ್ದ ವೇದ. ಹಾಗಾದರೆ ಅವರಿಗೆ ನಾಳೆ ಹೋಗೋಕೆ ಹೇಳ್ತೀನಿ. ಎಲ್ಲ ಮೊದಲೇ ತಿಳಿಸಿದ್ದೀವಿ ಅಲ್ವಾ ಸರ್? ನಾಳೆ ಅದನ್ನು ಜಾರಿಗೊಳಿಸೋಣ. ಮಾರ್ನಿಂಗ್ ಬೇಗನೆ ಹೋಗೋಕೆ ಹೇಳಿ ಅಂದಾಗ, ಓಕೆ ವೇದಾಂತ್, ನೀವು ಬಂದು ಬಿಡಿ ಅಂದವರ ಮಾತಿಗೆ ಖಂಡಿತ ಸರ್,
ನಾನು ಬಂದೇ ಬರ್ತೀನಿ ಅಂದಾಗ ಒಂದಿಷ್ಟು ಮಾತಾಡಿ ಫೋನ್ ಇಟ್ಟಿದ್ದ. ಪಕ್ಕದಲ್ಲಿ ಪುಸ್ತಕ ಹಿಡಿದು ಕುಳಿತವಳ ಮಡಿಲಿಗೆ ತಲೆ ಇಟ್ಟಾಗ ನಾಳೆಗೆ ದೊಡ್ಡ ಹಳ್ಳ ತೋಡಿರುವಂತೆ ಇದೆ. ಪುಸ್ತಕ ಬದಿಗಿಟ್ಟು ಗಂಡನ ತಲೆಯಲ್ಲಿ ಕೈ ಆಡಿಸುತ್ತಾ ಕೇಳಿದಳು. ಹೌದಮ್ಮ, ನಾಳೆ ನಾವು ತೋಡಿರೋ ಗುಂಡಿಗೆ ಬೀಳೋದು ದೊಡ್ಡ ಕೂಳ, ನಿಂಗೆ ಗೊತ್ತಲ್ವಾ? ಆಲ್ ದ ಬೆಸ್ಟ್ ಮೈ ಡಿಯರ್ ಸಿಂಹ. ಹಣೆಗೆ ಪುಟ್ಟ ಮುತ್ತಿಟ್ಟು ನುಡಿದಳು. ಥ್ಯಾಂಕ್ಸ್ ಬಂಗಾರಿ, ಬಟ್ ಮನೆಯಲ್ಲಿ ನಾಳೆ ಎಲ್ಲ ಗೊತ್ತಾಗುತ್ತೆ, ಆಗ ಕೇಳಿದರೆ. ಡೋಂಟ್ ವರಿ, ನೀವು ಆರಾಮಾಗಿ ನಿಮ್ಮ ಕೆಲಸ ಮುಗಿಸಿಕೊಂಡು ಬನ್ನಿ, ನಾನು ಮ್ಯಾನೇಜ್ ಮಾಡ್ತೀನಿ. ಶೋರ್? ವೇದ, ನೀವು ನಿಮ್ಮ ಕೆಲಸ ಮಾಡಿ, ಮನೆಯಲ್ಲಿ ನಾನು ಎಲ್ಲ ಹೇಳಿ ನೋಡ್ಕೊಳ್ತೀನಿ. ಥ್ಯಾಂಕ್ಸ್ ಬಂಗಾರಿ. ಅವಳ ಕೈ ಹಿಡಿದು ಮುತ್ತಿಟ್ಟು ನುಡಿದಾಗ ಲವ್ ಯು ವೇದ ಅಂದ ಹುಡುಗಿ ಅವನ ಮೀಸೆ ಎಳೆದು ತುಟಿಗಳಿಗೆ ತಾನು ಮುದ್ದಾಗಿ ಮುತ್ತಿಟ್ಟಳು. ಅವಳ ಮುತ್ತಿನ ಆಹ್ವಾನ ಅವನನ್ನು ಸುಂದರ ರಾತ್ರಿಗೆ ಕರೆದೊಯ್ದಿತ್ತು. ನಾಳೆ ಬಗ್ಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ಕಣೋ, ಕಿವಿಯಲ್ಲಿ ಪುಸಿ ನುಡಿದ. ನಾಳೆ ಟೆನ್ಷನ್ ಬಿಡಿ, ಇವಾಗ ಈ ಸಮಯವನ್ನು ಅನುಭವಿಸೋಣ ಬನ್ನಿ ಅಂದವಳ ಮಾತಿಗೆ ದೀಪ ಹಾರಿಸಿದ ವೇದ ಅವಳನ್ನು ಆವರಿಸುತ್ತಾ ಹೋದರೆ ತಂಪು ಗಾಳಿ ಮೆಲ್ಲಗೆ ಅವರನ್ನು ದಾಟಿ ಹೋಗಿತ್ತು. ಅದು ಮುಂಜಾನೆ ಸಮಯ. ಎದ್ದು ತನ್ನ ಉರಿಗಟ್ಟಿದ ಮೈಯನ್ನು ದಂಡಿಸುತ್ತಿದ್ದ ವೇದ ಎಂದಿಗಿಂತ ತುಂಬ ಲವಲವಿಕೆಯಲ್ಲಿದ್ದ. ಬಾನಂಚಿನ ಸೂರ್ಯ ಇನ್ನೂ ಬರದೆ ಚುಮು ಚಳಿ ಹಬ್ಬಿ ಇಬ್ಬನಿ ಇಳಿಯನ್ನು ಅಪ್ಪಿ ಕುಳಿತಿತ್ತು. ತನ್ನವನಿಗೆ ಮಾಡಿದ ಬಿಸಿ ಕಾಫಿ ಹಿಡಿದು ಮೇಲೆ ಬಂದ ಖುಷಿ ಇನ್ನೂ ಸ್ನಾನಕ್ಕೆ ಹೋಗಿಲ್ವಾ ಅಂದಳು. ಅವನಿನ್ನು ತನ್ನದೇ ಕಸರತ್ತಲ್ಲಿ ಮುಳುಗಿದ್ದನ್ನು ನೋಡಿ. ಇವಾಗ ಹೋಗ್ತೀನಿ ಅಂದವನ ನೋಟ ಎದುರಿಗಿದ್ದವಳ ಕಡೆ ಹೋಗಿತ್ತು. ಆಗ ತಾನೇ ಮಿಂದು ಬಂದವಳ ತಲೆಯಲ್ಲಿ ಕಟ್ಟಿದ ಟವೆಲ್ ಹಾಗೆ ಇದೆ. ತಿಳಿ ಗುಲಾಬಿ ಸೀರೆಯಲ್ಲಿ ಮುದ್ದಾಗಿ ಗುಲಾಬಿ ಮೇಲೆ ಕುಳಿತ ಮಂಜಿನ ಹನಿಯಂತೆ ಕಾಣುತ್ತಿದ್ದಳು. ಅವಳು ನೀವು ಬೇಗ ಹೋಗಬೇಕು ಅಂದಿದ್ದು ನೆನಪಿದೆ ತಾನೆ? ಅವನ ಕಣ್ರೆಪ್ಪೆ ಬಡಿಯದ ನೋಟ ಕಂಡು ನುಡಿದಳು. ಮರೆತಿಲ್ಲಮ್ಮ, ನೆನಪಿದೆ. ಆದರೆ ನೀನು ಬೆಳಗ್ಗೆನೇ ಹೀಗೆ ಕಾಣಿಸಿದ್ರೆ ಸಮಯ ಹೀಗೆ ನಿಲ್ಬಾರ್ದೆ ಅನಿಸುತ್ತೆ. ಅನ್ಸದೆ ಇನ್ನೇನಾಗುತ್ತೆ. ಕಾಫಿ ಕುಡಿದು ಸ್ನಾನ ಮುಗಿಸಿ ಬನ್ನಿ, ನಿಮಗೆ ತಿಂಡಿ ರೆಡಿ ಮಾಡ್ತೀನಿ. ಬಂಗಾರಿ, ತಿಂಡಿ ಎಲ್ಲ ಬೇಡಮ್ಮ, ಇನ್ನು ಮನೆಯಲ್ಲಿ ಎಲ್ಲ ಮಲಗಿದ್ದಾರೆ. ನೀನು ಮಲಗಿದ್ದರೆ ನನ್ನ ಜೊತೆಲೇ ಇದ್ದೆ. ಈಗ ಅದೆಲ್ಲ ಮಾಡಿಬಿಡ, ನನಗೆ ಟೈಮ್ ಆಗುತ್ತೆ, ರೆಡಿಯಾಗಿ ಹೋಗ್ತೀನಿ. ನೀವು ಹೊರಗಡೆ ತಿನ್ನಬೇಕು, ಕೆಲಸದಲ್ಲಿ ಮರೆತು ಹಾಗೆ ಇರೋ ಹಾಗಿಲ್ಲ. ಆಯಿತು, ತಿನ್ನುವಾಗ ನಿಮಗೆ ಫೋನ್ ಮಾಡಿ ಹೇಳ್ತೀನಿ, ಸರಿಯಾ? ಅಂದವಳನ್ನು ಒಂದು ಕೈಯಲ್ಲಿ ಬಳಸಿ ಅವಳು ಕೊಟ್ಟ ಕಾಫಿ ಕುಡಿದು ಅವಳ ಕೆನ್ನೆಗೆ ತುಟಿಯೊತ್ತಿ ಸ್ನಾನಕ್ಕೆ ನಡೆದಿದ್ದ ವೇದ. ಅವನ ಉಡುಪು, ವಾಚ್, ಬೆಲ್ಟ್ ಪ್ರತಿಯೊಂದನ್ನು ಜೋಡಿಸಿಟ್ಟು ತಾನು ತಲೆ ಒರೆಸಿಕೊಳ್ಳುತ್ತಾ ನಿಂತಳು ಖುಷಿ. ಆಗ ತಾನೇ ಕೆಲಸದವರು ಎದ್ದು ತಮ್ಮ ದಿನನಿತ್ಯದ ಕೆಲಸದಲ್ಲಿ ತೊಡಗಿದ್ದರು. ಮಿಂದು ಬಂದು ಕನ್ನಡಿ ಮುಂದೆ ನಿಂತವನ ಮುಖದಲ್ಲಿ ವಿವರಿಸಲಾಗದಷ್ಟು ಖುಷಿ. ತುಂಬ ದಿನದ ಬಳಿಕ ಮೈ ಮೇಲೆ ತೊಟ್ಟಿದ್ದ ಅವನ ನೆಚ್ಚಿನ ಬಟ್ಟೆ, ಅದೇ ಯೂನಿಫಾರ್ಮ್. ಅವನ ಮುದ್ದು ಮಡದಿ ಶರ್ಟ್ ಬಟನ್ ತಾನೇ ಹಾಕುತ್ತಾ ನಿಂತಿದ್ದು ಇನ್ನಷ್ಟು ಖುಷಿಯಾಗಿತ್ತು. ಅದೇ ಯೂನಿಫಾರ್ಮ್, ಆ ಕೆಲಸ ಬೇಡವೆಂದೇ ಅವನೊಡನೆ ಜಗಳ ಮಾಡಿ ದೂರ ಸರಿದಿದ್ದವಳು ಇಂದು ತನ್ನ ಕೈಯಾರೆ ತಾನೇ ತೊಡಿಸುತ್ತಾ ಇರುವಾಗ ಅವನಿಗೆ ಮಾತುಗಳೇ ಬರದಂತೆ ಆಗಿತ್ತು. ಮಿಸ್ಟರ್ ವೇದಾಂತ್ ವಸಿಷ್ಠ, DCP. ಅವನ ಹೆಸರಿನ ನಾಮಫಲಕವನ್ನು ಶರ್ಟ್ ಮೇಲೆ ಚುಚ್ಚಿ ಹಾಕಿ ಒಮ್ಮೆ ಅದನ್ನು ಅಸ್ತೆಯಿಂದ ಸವರಿದಾಗ ಅವಳನ್ನೇ ನೋಡುತ್ತಾ ಇದ್ದವನಿಗೆ ಅವಳ ಮನದ ಇಂಗಿತ ಅರ್ಥವಾಗಿತ್ತು. ಮತ್ತೆ ಯೂನಿಫಾರ್ಮ್ ತೊಡುವಂತೆ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಬಂಗಾರಿ. ನೀನು ಅವತ್ತು ಸುಮ್ಮನೆ ಇದ್ದಿದ್ರೆ ಇದೆಲ್ಲ ಇನ್ನೂ ನೆನಪಾಗಿ ಇರ್ತಿತ್ತು. ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ನುಡಿದ ಪ್ರೀತಿಯಿಂದ. ಇನ್ನು ಯಾವತ್ತೂ ನಿಮಗೆ ಕನಸಿಗೆ ಆಸೆಗೆ ಬೇಡ ಅನ್ನಲ್ಲ. ಇಷ್ಟು ದಿನ ನಿಮ್ಮನ್ನಷ್ಟು ಪ್ರೀತಿ ಮಾಡ್ತಿದ್ದೆ. ಇನ್ಮೇಲೆ ನಿಮ್ಮ ಕನಸು, ನಿಮ್ಮ ಜವಾಬ್ದಾರಿ, ನಿಮ್ಮ ಇಷ್ಟಗಳನ್ನು ನಾನು ಪ್ರೀತಿಸ್ತೀನಿ. ಅವನ ಕೈಗಳ ಮೇಲೆ ತಾನು ಕೈ ಇಟ್ಟು ನುಡಿದಳು. ಥ್ಯಾಂಕ್ಸ್ ಬಂಗಾರಿ. ಥ್ಯಾಂಕ್ಸ್ ಬೇಡ, ನನಗೆ ನಿಮ್ಮ ಪ್ರೀತಿ ಸಿಕ್ಕಿರೋದೇ ಸಾಕು. ಬಾಳಿನುದ್ದಕ್ಕೂ ಅದನ್ನು ಜೋಪಾನವಾಗಿ ಕಾಪಾಡಿ ಪ್ರೀತಿ ಮಾಡ್ತಾ ಇದ್ದು ಬಿಡ್ತೀನಿ. ಮನ ತುಂಬಿ ನುಡಿದವಳ ಮಾತಿಗೆ ಅವಳನ್ನು ಗಟ್ಟಿಯಾಗಿ ನಿಮಿಷದವರೆಗೂ ತೋಳಿನಲ್ಲಿ ಬಂಧಿಸಿ ನೆತ್ತಿಗೆ ಚುಂಬಿಸಿದ. ಮತ್ತೆ ಕೆಲಸದ ಬಗ್ಗೆ ನೆನಪಾಗಿದೆ. ರೆಡಿಯಾಗಿ ಫೋನ್, ವ್ಯಾಲೆಟ್ ಎಲ್ಲ ತೆಗೆದುಕೊಂಡವ ತನ್ನ ಕರ್ತವ್ಯಕ್ಕೆ ಕೊಟ್ಟಿದ್ದ ಗನ್ ಇಟ್ಟುಕೊಂಡು ಕ್ಯಾಪ್ ತೆಗೆದುಕೊಂಡಾಗ, ನೀವು ಯೂನಿಫಾರ್ಮಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತೀರಾ ಅಂದು ಅವನಿಗೊಂದು ಸಿಹಿ ಮುತ್ತಿಟ್ಟಳು ಹುಡುಗಿ. ಅಲ್ಲಿಯವರೆಗೂ ತಡೆದಿದ್ದ ಮಾತು ಹೇಳಿ ನಿಂತಳು.
ಅವಳು ಕೊಟ್ಟ ಒಂದು ಮುತ್ತಿಗೆ ಎರಡನ್ನು ಹಿಂತಿರುಗಿಸಿ ಕೊಟ್ಟ ವೇದ. ಸದ್ಯಕ್ಕೆ ಇಷ್ಟೇ ಇರಲಿ, ಮಿಕ್ಕಿದ್ದು ಸಂಜೆ ಬಂದ್ಮೇಲೆ ಅಂದಾಗ ಅವಳ ಕದುಪುಗಳೆರಡು ಕೆಂಪು ವರ್ಣವಾಗಿದ್ದವು. ಬೈಕ್ ಕೀ ಹಿಡಿದು ನಡೆದವನ ಜೊತೆ ತಾನು ಕೆಳಗೆ ಇಳಿದು ಬಂದಳು. ಇನ್ನು ಆಗ ತಾನೇ ಸೂರ್ಯ ಉದಯಿಸುವ ಸಮಯ. ಈ ವೇದ ಬೈಕ್ ಸ್ಟಾರ್ಟ್ ಮಾಡಿ ತನ್ನ ಕೆಲಸಕ್ಕೆ ಹೋಗಲು ಸಿದ್ಧನಾಗಿದ್ದ. ಬಾಯ್ ಹುಷಾರು ಅಂದವಳಿಗೆ, ಬಂಗಾರಿ ಮನೆಯಲ್ಲಿ ಎಲ್ಲ ಕೇಳಿದಾಗ ಆದರೆ ನೀನು ಮ್ಯಾನೇಜ್ ಮಾಡು, ಇಲ್ಲ ನಾನೇ ಬಂದು ಹೇಳ್ತೀನಿ, ಅದರ ಬಗ್ಗೆ ಯೋಚನೆ ಬಿಡಿ, ನೀವು ಆರಾಮಾಗಿ ಹೋಗಿ ಬನ್ನಿ ಅಂದಾಗ ತಿಳಿಯಾಗಿ ನಕ್ಕು ಬಾಯ್ ಅಂದವನ ಬಾಯ್ ಕ್ಷಣಾರ್ಧದಲ್ಲಿ ಗೇಟ್ ದಾಟಿ ಹೋಗಿತ್ತು. ಎಷ್ಟು ದಿನದ ಮೇಲೆ ಕೆಲಸಕ್ಕೆ ಹೋಗುತ್ತಿರುವ ಸಂಭ್ರಮ ಅವನಿಗೆ. ಗಂಡನ ಖುಷಿ ನೋಡಿ ಅವಳೊಳಗೂ ಖುಷಿ ನೆಮ್ಮದಿ. ಒಳಗೆ ಬಂದವಳೆ ದೇವರಿಗೆ ಕೈ ಮುಗಿದು ದೀಪ ಹಚ್ಚಿ ಬೇಡಿಕೆ ಇಟ್ಟಿದ್ದಳು. ತನ್ನವನಿಗಾಗಿ, ಅವನ ಶ್ರೇಯಸ್ಸಿಗಾಗಿ, ಗೆಲುವಿಗಾಗಿ. ಎಲ್ಲ ಕಡೆ ಪಸರಿಸಿದ ಸೂರ್ಯನ ಬೆಳಕು ಅವರಿಗಿನ್ನೂ ಸೋಕಿದ್ದು ತಿಳಿಯುವ ಮುಂಚೆಯೇ ಅವರ ಮನೆ ಮುಂದೆ ನಿಂತಿದ್ದು ಐಟಿ ಅಧಿಕಾರಿಗಳು. ಅವರೆಲ್ಲರನ್ನ ನಿದ್ದೆಯಿಂದ ಎಚ್ಚರಿಸಿ ಮನೆ ಮೇಲೆ ದಾಳಿ ಮಾಡಿದಾಗ ಎಲ್ಲರ ನಿದ್ದೆ ಹಾರಿ ಹೋಗಿತ್ತು. ಇಲ್ಲಿ ಅಷ್ಟೇ ಅಲ್ಲ, ಆ ಮನೆಯ ಯಜಮಾನನ ಸಂಘ ಇದ್ದವರ ಮತ್ತೆ ಅವನ ಜೊತೆ ವ್ಯವಹಾರದಲ್ಲಿ ಕೈ ಜೋಡಿಸಿದವರ ಮೇಲೆಯೂ ಅಧಿಕಾರಿಗಳು ದಾಳಿ ಮಾಡಿದಾಗ ಉಸಿರು ಕಟ್ಟಿದ ಪರಿಸ್ಥಿತಿ ಆಗಿತ್ತು. ಇಡೀ ಮನೆಯನ್ನು ಪೂರ್ತಿಯಾಗಿ ಜಾಲಾಡಿದ್ದರು. ಚಿಕ್ಕ ಅದೆಷ್ಟು ದುಡ್ಡಿಗೆ ತೆರಿಗೆ ಕಟ್ಟಿಲ್ಲ, ಸಿಕ್ಕ ಅದೆಷ್ಟು ಪತ್ರಗಳ ಮಾಹಿತಿ ಇಲ್ಲ, ಎಷ್ಟು ಒಡವೆ ದುಡ್ಡಿನ ಲೆಕ್ಕವಿಲ್ಲ, ಇರುವ ಆಸ್ತಿ ಪತ್ರದ ಯಾವ ದಾಖಲೆ ಮಾಹಿತಿ ಸರಿಯಿಲ್ಲ, ಮತ್ತೊಂದಿಷ್ಟು ಅಕ್ರಮದ ಖಾಸಗಿ ವಸ್ತುಗಳು, ಮನೆಯ ಹೊರಗಡೆ ರೌಡಿಯವರು, ಅವರೆಲ್ಲರ ಮಾರಕಸ್ತ್ರಗಳು, ಮನೆ ಒಳಗೂ ಸಿಕ್ಕ ಗನ್, ಇತರೆ ವಸ್ತುಗಳು. ಚಿಕ್ಕ ಚಿಕ್ಕ ಸಂಧಿ ಮೂಲೆಯೂ ಬಿಡದೆ ತಡಕಾಡಿ ಹುಡುಕಾಡಿದರು ಐಟಿ ಅಧಿಕಾರಿಗಳು. ಬಂದಾಗಿಂದ ಮಿಸುಕಾಡದಂತೆ, ಎದ್ದು ಎಲ್ಲಿಗೂ ಹೋಗದಂತೆ ಒಂದೆಡೆ ಕೂರಿಸಿದ್ದ ಮಂತ್ರಿ ಕಾಲುಗಳು ಕೈಗಳು ಹಗ್ಗದಲ್ಲಿ ಕಟ್ಟಿ ಹಾಕಿದಂತೆ ಆಗಿತ್ತು. ಮಾಡಿಟ್ಟಿದ್ದ ಅಷ್ಟು ಕಳ್ಳ ಆಸ್ತಿ ಆಚೆ ಬಂದಿತ್ತು. ಇದಿಷ್ಟೇ ಅಲ್ಲ, ಅವನ ಜೊತೆ ಕೈ ಜೋಡಿಸಿದ್ದ ಸ್ನೇಹಿತರ ಮನೆ ಮೇಲೆಯೂ ನುಗ್ಗಿದ್ದಾರೆ ಅಂತ ತಿಳಿದಿದ್ದೆ ಪಾತಾಳಕ್ಕೆ ಇಳಿಯುವಂತಹ ಅನುಭವ. ಎಲ್ಲ ಹೆದರು ಕುಳಿತು ಮಾಹಿತಿ ಕೇಳಿದಾಗ ತಬ್ಬಿಬ್ಬಾಗಿ ಅವರನ್ನೇ ಸುಳ್ಳಿನ ಮರಳಿನ ಮಾತಿಗೆ ಬಗ್ಗಿಸಲು ನೋಡಿದಾಗ ಅವರೆಲ್ಲ ಇನ್ನೂ ಬಿಗಿಯಾಗಿ ಬಂದೋಬಸ್ತ್ ಮಾಡಿದ್ದರು. ಇದೆಲ್ಲದರ ಮಧ್ಯೆ ಅವನನ್ನು ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದ್ದು ಅವನ ಅಕ್ರಮದ ವಹಿವಾಟು ಹೊರಬಂದಿದ್ದು. ಮೆಡಿಕಲ್, ರಿಯಲ್ ಎಸ್ಟೇಟ್, ಅದಕ್ಕೆ ಸಂಬಂಧಿಸಿದ ಒಪ್ಪಿ ಸಹಿ ಮಾಡಿದ, ಅವನು ಅದರಲ್ಲಿ ಶೇರ್ ಪಡೆದಿದ್ದ ಅವೆಷ್ಟು ಪತ್ರಗಳು ಸಿಕ್ಕಿ ಅದು ತೋರಿಸಿ ಕೇಳಿದಾಗ ಅವನ ಬಳಿ ಹೇಳಲು ಉತ್ತರವೇ ಇಲ್ಲವಾಗಿತ್ತು. ಮಾತಾಡಿ ಉತ್ತರಿಸ್ತೀರೋ ಅಥವಾ ಬೇರೆ ಆಕ್ಷನ್ ತಗೋಬೇಕೋ ಅಂದ ಅಧಿಕಾರಿಯೊಬ್ಬರ ಮಾತಿಗೆ, ಅದೆಲ್ಲ ಬೇಡ ಬಿಡಿ, ಒಂದು ಕಾಲ್ ಮಾಡಿ ಬರ್ತೀನಿ ಮೇಲಿದ್ದು ಅಂದವನನ್ನು ಕೂರಿಸಿ ಮತ್ತೆ ಮನೆಯ ತಪಾಸಣೆ ಮುಂದುವರಿಸಿದ್ದರು. ಐಜಿಗೆ ಇದೆಲ್ಲ ಗೊತ್ತಿರಲಿಲ್ಲ. ನಾನು ಎಷ್ಟೇ ಹುಷಾರಾಗಿದ್ರೂ ಸಿಕ್ಕಿಬಿದ್ದೆ, ಮುಂದೇನು ಮಾಡಲಿ, ಎಲ್ಲ ಆಚೆ ಬಂತು, ತಲೆ ಓಡದಂತೆ ಆಗಿತ್ತು. ಅಷ್ಟರಲ್ಲಿ ಬಂದ ಇನ್ನೊಂದು ಸುದ್ದಿ ಅವನ ಹೆದೆಯ ಬಡಿತವನ್ನು ಹೆಚ್ಚಿಸಿತು. ಕಡಿಮೆ ಗುಣಮಟ್ಟದ ಔಷಧಿ ತಯಾರಿಸಿ ಅದನ್ನು ಹೆಚ್ಚು ಮೊತ್ತದಲ್ಲಿ ಮಾರಾಟ ಮಾಡುವುದು, ಉದ್ಯಮಿಗಳ ಬೆನ್ನತ್ತಿ ಅವರಿಗೆ ಹೆದರಿಸಿ ಬೆದರಿಸಿ ದುಡ್ಡು ವಸೂಲಿ ಮಾಡಲು ನೇಮಿಸಿದ ಜನರು, ಅವರಿಗಿದ್ದ ಸುಳ್ಳು ನಾಮಫಲಕದ ಕಂಪನಿ, ಜೊತೆಗೆ ಇತ್ತೀಚೆಗೆ ಶುರು ಮಾಡಿಕೊಂಡಿದ್ದ ಡ್ರಗ್ಸ್ ದಂಧೆ ಮಾಡಲು ಇಟ್ಟಿದ್ದ ಹುಡುಗರ, ಅವರಿದ್ದ ಜಾಗ, ಕೊನೆಗೆ ಪುಡಿಗಾಸು ಕೊಟ್ಟ ತನ್ನ ಕೆಲಸ ಮಾಡಲು ಇಟ್ಟುಕೊಂಡಿದ್ದ ರೌಡಿಗಳ ಅಡ್ಡ, ಇದೆಲ್ಲದರ ಮೇಲೆ ಪೊಲೀಸ್ ಅವರು ನುಗ್ಗಿ ಹಿಡಿದು ಬಂಧಿಸಿದ್ದರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.